ಬಿಡದಿ ಭೂಯುದ್ಧದಲ್ಲಿ ಜೆಡಿಎಸ್ ಬಿಜೆಪಿ ಬೃಹತ್ ಪಾದಯಾತ್ರೆಯನ್ನು ಆರಂಭ ಮಾಡಿದೆ. ರಾಮನಗರದ ಬೈರಮಂಗಲದಿಂದ ಪಾದಯಾತ್ರೆಗೆ ಚಾಲನೆ ಸಿಕ್ಕಿದೆ. ಅಕ್ಷರಶಃ ರೈತರ ಹೋರಾಟಕ್ಕೆ ಇವತ್ತು ಜೆಡಿಎಸ್ ಮತ್ತು ಬಿಜೆಪಿ ಕೈ ಜೋಡಿಸಿದೆ. ಈ ಒಂದು ಯುದ್ಧದಲ್ಲಿ, ಬಿಡದಿಯ ಯುದ್ಧದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಶಂಖನಾದವನ್ನು ಮೊಳಗಿಸಿದೆ. ವೀಕ್ಷಕರೇ, ರಾಮನಗರದ ಬೈರಮಂಗಲದಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ ವರೆಗೆ ಪಾದಯಾತ್ರೆ ನಡೀತಾ ಇದೆ. 3 ದಿನಗಳ ಕಾಲದ ಪಾದಯಾತ್ರೆ ಇವತ್ತಿನಿಂದ ಆರಂಭವಾಗಿದೆ. ಇವತ್ತಿನ ಹೋರಾಟಕ್ಕೆ ಅಭೂತಪೂರ್ವ ಬೆಂಬಲ ಸಿಕ್ಕಿದೆ. ಏನು ಅನ್ನಿಸ್ತಾ ಇದೆ ಸರ್? ಕಳೆದ 516 ದಿನಗಳಿಂದ ಬೈರಮಂಗಲದ ಈ ಭಾಗದ 8 ತಳ್ಳಿಯ ರೈತ ಕುಟುಂಬಗಳು, ರೈತ ಮಹಿಳೆಯರ ಹೋರಾಟ ಏನಿದೆ, ಈಗಾಗಲೇ ನಿರಂತರವಾಗಿ 516 ದಿನಗಳಿಂದ ಹಲವಾರು ಕನ್ನಡ ಸಂಘಟನೆಗಳಿರ್ಬೋದು, ರೈತ ಸಂಘಟನೆಗಳಿರ್ಬೋದು, ನಿರಂತರವಾಗಿ ಬೆಂಬಲ ವ್ಯಕ್ತಪಡಿಸ್ತಾ ಇದ್ದಾರೆ. ಅದೇ ಹಿನ್ನೆಲೆಯಲ್ಲಿ ಇವತ್ತಿನ ದಿನ ಒಂದು ಪಾದಯಾತ್ರೆಯ ಯೋಜನೆ ಮುಖಾಂತರ ಈ ಸರ್ಕಾರಕ್ಕೆ ಇವರ ಉದ್ದಟತನ ಏನಿದೆ ಇದಕ್ಕೆ ಎಚ್ಚೆತ್ತುಕೊಳ್ತಕ್ಕಂಥ ನಿಟ್ಟಿನಲ್ಲಿ ಒಂದು ಸಂದೇಶ ಕೊಡಲಿಕ್ಕೆ ಈ ಪಾದಯಾತ್ರೆ ನಡೀತಾ ಇದೆ. ಒಂದು ಕಡೆ ಪಶ್ಚಾತ್ತಾಪದ ಯಾತ್ರೆ ಅಂತ ಫ್ಲೆಕ್ಸ್ ಹಾಕಿದ್ದಾರೆ, ಇನ್ನೊಂದು ಕಡೆ ಜಾಹೀರಾತುಗಳನ್ನ ಕೊಟ್ಟಿದ್ದಾರೆ ಸರ್. ಇವತ್ತು ಪಶ್ಚಾತ್ತಾಪದ ಯಾತ್ರೆ ಏನಿದೆ ಆ ಯಾತ್ರೆಯ ಬಗ್ಗೆ ಪೋಸ್ಟ್ ಏನು ಹಾಕೊಂಡಿದ್ದಾರೆ, ಅದ್ರ ಜೊತೆಗೆ ಮುಂದಿನ ದಿನಗಳಲ್ಲಿ ಈ ರಾಜ್ಯದಲ್ಲಿ ಕಾಂಗ್ರೆಸ್ನ ಶವಯಾತ್ರೆಯ ಕಾರ್ಯಕ್ರಮಕ್ಕೆ ಇದು ಅಂತಿಮವಾದಂಥ ಪರಿವರ್ತನೆ ಆಗುತ್ತೆ ಅನ್ನೋದು ಹಾಕಬೇಕಾಗಿದ್ದವರು. ಕಾಂಗ್ರೆಸ್ನ ಶವಯಾತ್ರೆ ಅಂತ ಹೇಳಿ ಪಶ್ಚಾತ್ತಾಪ ಮಾಡ್ತಿರೋದು ಅವ್ರು ಹೇಳ್ದಂಗೆ ನಿಜ. ಪಶ್ಚಾತ್ತಾಪ ಯಾತ್ರೆನೇ ಇದು. ಇಂಥ ಒಂದು ಕೆಟ್ಟ ಸರ್ಕಾರ ಈ ರಾಜ್ಯದಲ್ಲಿ ದರೋಡೆ ಮಾಡ್ತಕ್ಕಂಥ ಸರ್ಕಾರ ಹಲವಾರು ಪ್ರಕರಣಗಳಲ್ಲಿ ಭಾಗಿಯಾಗಿದೆ. ಅದರ ಜೊತೆಗೆ ಇವತ್ತಿನ ಈ ಒಂದು ಸರ್ಕಾರದ ಮುಖಂಡ ಏನಿದ್ದಾನೆ, ಇವತ್ತು ಅವ್ರ ಬ್ಯಾಕ್ಗ್ರೌಂಡ್ ಏನು, ಇವತ್ತು ಅವರಿಂದ ಇವೆಲ್ಲ ನಡೀತಾ ಇರೋದು. ಇವತ್ತು ಯಾವ ರೈತರ ವಿರೋಧದ ನಡುವೆ ಇಲ್ಲಿ ಈ ಯೋಜನೆ ತರೋದ ಅವಶ್ಯಕತೆ ಏನಿದೆ? ಇಲ್ಲ, ಅವ್ರನ್ನ ಕನ್ವಿನ್ಸ್ ಮಾಡಬೇಕಾಗಿತ್ತು. ಕನ್ವಿನ್ಸ್ ಮಾಡೋ ಯೋಗ್ಯತೆ ಇಲ್ಲ ಇವರಿಗೆ. ಈ ಭಾಗದ ಶಾಸಕ ಅಲ್ಲೆಲ್ಲ ಕೂತ್ಕೊಂಡು ಚರ್ಚೆ ಮಾಡ್ತಾರಲ್ಲ, ಇಲ್ಲಿ ಬೈರಮಂಗಲದಲ್ಲಿ ಬಂದು ಜನಗಳ ಹತ್ರ ಮಾತಾಡಲಿ, ಆ ಭೂಮಿ ಒಡೆಯರು ಯಾರಿದ್ದಾರೆ ಅವ್ರ ಜೊತೆ ಚರ್ಚೆ ಮಾಡಿ ಸರಿಪಡಿಸ್ಲಿ. ನರೇಂದ್ರ ನೇತೃತ್ವದ ಸಮಿತಿ ರಚನೆ ಮಾಡಿದ್ದಾರೆ ಸರ್, ಅದು ಏನೋ ಅಭಿಪ್ರಾಯಗಳ ಸಮಗ್ರ ಪರಿಶೀಲನೆಗೆ ಅಂತ 12 ಕೋಟಿ ರೈತ ಇದು ಈ ಸರ್ಕಾರ ಹಿಂದೆ ಮಾಡಿದ್ರಲ್ಲ ಈಗಲ್ಟಂದು, ಅದಕ್ಕೆ ಕೆತ್ತಿಡಿದ್ರಲ್ಲ ಅವರ ನಿವೃತ್ತ ನ್ಯಾಯಾಧೀಶರು ಇಲ್ಲಿ ಬಂದು ಏನು ಮಾಡ್ತಾರೆ? 12 ಕೋಟಿ ಎತ್ತಿಡಿದಿದ್ರಲ್ಲ, ಈ ಭಾಗದ ರೈತರು 10 ವರ್ಷ ಆಯಿತು, ಹಂಗಿರಿಗೆ 25 ಕೋಟಿ ಕೊಡ್ತಾರಾ? ಎತ್ತಿಡಿತಾರೆ ಅದನ್ನು ಆ ಸಮಿತಿನಲ್ಲಿ. ಈಗಾಗಲೇ ಕಾಂಗ್ರೆಸ್ನ ಸಮಿತಿ 2006ರಲ್ಲಿ ಒಂದು ವರದಿ ಕೊಟ್ಟರಲ್ಲ, ಇದೇ ಶಿವಕುಮಾರ ಸಮಿತಿಯಲ್ಲಿದ್ದು, ಆ ವರದಿ ಎಲ್ಲಿಟ್ಟರು? ಅದನ್ನು ಯೋಚನೆ ಮಾಡಿದರೆ ಸಾಕಿತ್ತು. ಇದಕ್ಕೀಗ ಒಂದು ಕಮಿಟಿ ಮಾಡಿ, ಆ ಕಮಿಟಿಯವ್ರಿಗೆ ಒಂದು 20 ಕೋಟಿ ಖರ್ಚು ಮಾಡಿ ಸರ್ಕಾರದ ದುಡ್ಡನ್ನ, ಜನಗಳ ದುಡ್ಡನ್ನ ಏನು ಸಾಧನೆ ಮಾಡ್ತೀರಿ ಸರ್? ಕೊನೆಯದಾಗಿ ಸರ್, ಈ ಹೋರಾಟ ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ತಾರೆ ಸರ್, ಇದೇ ಅಂತಿಮ ಹೋರಾಟನ ಸರ್? ತೆಗೆದುಕೊಂಡು ಹೋಗೋಕ್ಕಾಗಲ್ಲ. ಈ ದೇಶದ ವ್ಯವಸ್ಥೆಯಲ್ಲಿ, ಸಂವಿಧಾನದ ವ್ಯವಸ್ಥೆಯಲ್ಲಿ ಈ ಭಾಗದ ಜನರು ಈಗಾಗಲೇ ನ್ಯಾಯಾಲಯದ ಮುಂದೆ ಏನು ಅವರು ಹೋಗಿದ್ದಾರೆ, ನ್ಯಾಯಾಲಯದಲ್ಲಿ ಹೋರಾಟ ಮಾಡ್ತಾರೆ ರೈತರುಗಳು. ಓಕೆ ಸರ್, ಥ್ಯಾಂಕ್ ಯು. ಸೊ ಇದಿಷ್ಟು ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರ ಸ್ಪಷ್ಟ ನುಡಿಗಳು. ಕ್ಯಾಮ್ರಾಮನ್ ಚಂದ್ರಕಾಂತ್ ಜೊತೆ ಹೆಬ್ಬಾಕ ತಿಮ್ಮೇಗೌಡ, PNS ವಿಸ್ತಾರ ನ್ಯೂಸ್, ಬೈರಮಂಗಲ.